Hello everyone, welcome to my YouTube channel. Today let's do some exercise questions from Jeeva Daye. First let's see Artha Tiliri, Asakti, Shraddhe, Tatparate, interest or fondness, Abhiruchi, Asakti, Valavu, fondness or liking, Kushi, Higgu, Santosha, happy, Nitya, Pratidina, everyday, Husharu, Echarike, being careful, Jopana, ಜಾಗರೂಕತೆ ಪ್ರೊಟೆಕ್ಷನ್, ಗಾಬರಿ ಭಯ ಅಂಜಿಕೆ, ಫಿಯರ್ ಆತುರ ಅವಸರ ಹರಿಯಿಂಗ್ ರೆಕ್ಲೆಸ್ಲಿ, ಪೊದೆ ಪೊದರ ಬುಷ್, ವಿಷ ನಂಜು ಪಾಷಾಣ ಮೀನ್ಸ್ ಪಾಯ್ಸನ್, ಗದರು ಅಬ್ಬರಿಸು ಟು ಶೌಟ್, ಬೈಯು ಕಠಿಣವಾಗಿ ನುಡಿ ನಿಂದಿಸು ಸ್ಕೋಲ್ಡ್, ಹಕ್ಕು ಅಧಿಕಾರ ಸ್ವಾಮ್ಯ ರೈಟ್ ಆರ್ ಅಥಾರಿಟಿ, ಅರಿವು ತಿಳುವಳಿಕೆ ಎಚ್ಚರ ಕಾನ್ಷಿಯಸ್ನೆಸ್ ಆರ್ ಅವೇರ್ನೆಸ್, ಆಲಂಗಿಸು ಅಪ್ಪಿಕೊಳ್ಳು ತಬ್ಬಿಕೊಳ್ಳು ಹಗ್. ನೌ ಲೆಟ್ಸ್ ಸಿ ವಿವರ ತಿಳಿಯಿರಿ. ಸವಾರಿ ಪ್ರಾಣಿ ವಾಹನ ಇತ್ಯಾದಿಗಳ ಮೇಲೆ ಕುಳಿತು ಸಂಚರಿಸುವುದು, ದಟ್ ಈಸ್ ಆಕ್ಟ್ ಆಫ್ ರೈಡಿಂಗ್ ಆನ್ ಅನಿಮಲ್ಸ್ ಆರ್ ಅನಿಮಲ್ಸ್ ಆ್ಯಂಡ್ ವೆಹಿಕಲ್ಸ್. ಸೆಕೆಂಡ್ ಒನ್ ಕ್ಯಾಚ್ ಹಿಡಿಯುವುದು, ಕೆಳಗೆ ಬೀಳುತ್ತಿರುವ ವಸ್ತುಗಳನ್ನು ಹಿಡಿಯುವುದು, ದಟ್ ಈಸ್ intercept and hold something which has been dropped. Next one ಚಿಕಿತ್ಸೆ ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ, that is branch of medicine that deals with the treatment and cure of diseases. Next one ಪ್ರಾಣ ಉಸಿರಾಟ ಪ್ರತಿಯೊಂದು ಜೀವಿಯಲ್ಲೂ ಇರುವ ಚೈತನ್ಯ, ಉಸಿರಾಟ ಮೀನ್ಸ್ ಇನ್ಹೇಲಿಂಗ್ ಅಂಡ್ ಎಕ್ಸೇಲಿಂಗ್ ಹೇರ್, ಪ್ರತಿಯೊಂದು ಜೀವಿಯಲ್ಲಿರುವ ಚೈತನ್ಯ ದ ಸ್ಪಿರಿಟ್ ಇನ್ ಎವರಿ ಲಿವಿಂಗ್ ಥಿಂಗ್ಸ್. ನಾವು ಲೆಟ್ಸ್ ಸಿ ಅಭ್ಯಾಸ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ, ದಟ್ ಮೀನ್ಸ್ ಯು ನೀಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ಫಸ್ಟ್ ಒನ್ ರಂಗ ಮತ್ತು ಸಾದಿಕ್ ಇಬ್ಬರು ಡ್ಯಾಶ್ ಗೆಳೆಯರು, ರಂಗ ಮತ್ತು ಸಾದಿಕ್ ಇಬ್ಬರು ಜೀವದ ಗೆಳೆಯರು, ರಂಗ ಆ್ಯಂಡ್ ಸಾದಿಕ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೆಕೆಂಡ್ ಒನ್ ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು, ಅಜ್ಜಿ ಒಣ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು, ಗ್ರ್ಯಾಂಡ್ ಮದರ್ ವಾಸ್ ಸ್ಪೀಕಿಂಗ್ ಡ್ರೈ ವುಡ್ಸ್. ಥರ್ಡ್ ಒನ್ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು, ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು, ದಟ್ ಈಸ್ ರಂಗ ಟುಕ್ ಗ್ರ್ಯಾಂಡ್ ಮದರ್ ಟು ಹಾಸ್ಪಿಟಲ್ ಫಾರ್ ದ ಟ್ರೀಟ್ಮೆಂಟ್. ಫೋರ್ತ್ ಒನ್ ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ, ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ, ದೇರ್ ಈಸ್ ನೋ ರೈಟ್ ಫಾರ್ ಅಸ್ ಟು ಕಿಲ್ ದ ಸ್ನೇಕ್. ನೌ ಲೆಟ್ಸ್ ಸಿ ದ ನೆಕ್ಸ್ಟ್ ಮೈನ್. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು. ಫಸ್ಟ್ ಒನ್ ತಲೆ ಕೆಟ್ಟಿದೆಯೋನು ನಿಂಗೆ, ಆರ್ ಯು ಗಾನ್ ಮ್ಯಾಡ್. ಹೂ ಟೋಲ್ಡ್ ದಿಸ್ ಯಾರು ಹೇಳಿದರು, ಈ ಮಾತನ್ನು ರಂಗ ಹೇಳಿದನು. ದಿಸ್ ವಾಸ್ ಟೋಲ್ಡ್ ಬೈ ರಂಗ. ಟು ಹೂಮ್ ಡಿಡ್ ಹಿ ಟೆಲ್ ಯಾರಿಗೆ ಹೇಳಿದನು, ಈ ಮಾತನ್ನು ಸಾದಿಕ್ಗೆ ಹೇಳಿದನು. ಹಿ ಟೋಲ್ಡ್ ದಿಸ್ ಟು ಸಾದಿಕ್. ನೆಕ್ಸ್ಟ್ ಒನ್ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ದಟ್ ಮೀನ್ಸ್ the snake which has bitten grandma, it is not a poisonous snake. Who told this ಯಾರು ಹೇಳಿದರು, ಈ ಮಾತನ್ನು ವೈದ್ಯರು ಹೇಳಿದರು. It was told by the doctor, ವೈದ್ಯ ಡಾಕ್ಟರ್ ಯಾರಿಗೆ ಹೇಳಿದರು. To whom did he tell ಈ ಮಾತನ್ನು ರಂಗನಿಗೆ ಹೇಳಿದರು. It was told to ರಂಗ. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ, the next one is ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. I won't do this again ಯಾರು ಹೇಳಿದರು. ಹೂ ಟೋಲ್ಡ್ ದಿಸ್ ಈ ಮಾತನ್ನು ಸಾದಿಕ್ ಹೇಳಿದನು. ದಿಸ್ ವಾಸ್ ಟೋಲ್ಡ್ ಬೈ ಸಾದಿಕ್. ಟು ಹೂಮ್ ಡಿಡ್ ಹಿ ಟೆಲ್ ಯಾರಿಗೆ ಹೇಳಿದರು, ಈ ಮಾತನ್ನು ರಂಗನಿಗೆ ಹೇಳಿದರು. ಹಿ ಟೋಲ್ಡ್ ದಿಸ್ ಟು ರಂಗ. ನೆಕ್ಸ್ಟ್ ಮೇನ್ ಈಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯು ನೀಡ್ ಟು ಆನ್ಸರ್ ದೀಸ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶನ್ ರಂಗ ಮತ್ತು ಸಾದಿಕ್ ದಿನಾಲು ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು. ಹೌ ವಾಸ್ ರಂಗ ಆ್ಯಂಡ್ ಸಾದಿಕ್ ವರ್ ಗೋಯಿಂಗ್ ಟು ಸ್ಕೂಲ್. ಆನ್ಸರ್ ರಂಗ ಮತ್ತು ಸಾದಿಕ್ ದಿನಾಲು ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು. ರಂಗ ಆ್ಯಂಡ್ ಸಾದಿಕ್ ವರ್ ರೈಡಿಂಗ್ ಆನ್ ಅ ಬೈಸಿಕಲ್ ಟು ದ ಸ್ಕೂಲ್.
ನೇರಳೆ ಮರವನ್ನು ಹತ್ತಿದವರು ಯಾರು? ಹೂ ಕ್ಲೈಂಬ್ಡ್ ದ ಜಾವಾ ಪ್ಲಮ್ ಟ್ರೀ? ದ ಆನ್ಸರ್ ಈಸ್ ನೇರಳೆ ಮರವನ್ನು ಹತ್ತಿದವರು ರಂಗ. ರಂಗ ಕ್ಲೈಂಬ್ಡ್ ದ ಜಾವಾ ಪ್ಲಮ್ ಟ್ರೀ. ದ ನೆಕ್ಸ್ಟ್ ಕ್ವೆಶನ್, ಅಜ್ಜಿ ಕೂಗಿಕೊಂಡಿದ್ದು ಏಕೆ? ವೈ ಡಿಡ್ ಗ್ರ್ಯಾಂಡ್ ಮದರ್ ಶೌಟೆಡ್? ಅಜ್ಜಿಯ ಕಾಲಿಗೆ ಹಾವು ಕಚ್ಚಿದ್ದಕ್ಕೆ ಅಜ್ಜಿ ಕೂಗಿದರು. ಬಿಕಾಸ್ ದ ಸ್ನೇಕ್ ಹ್ಯಾಸ್ ಬಿಟನ್ ಗ್ರ್ಯಾಂಡ್ ಮದರ್ಸ್ ಲೆಗ್, ನೋ, ಸೊ ಗ್ರ್ಯಾಂಡ್ ಮದರ್ ಶೌಟೆಡ್. ಫೋರ್ತ್ ಒನ್, ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು? ವಾಟ್ ಡಿಡ್ ದ ಡಾಕ್ಟರ್ ಟೋಲ್ಡ್ ಟು ರಂಗ? ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವೇನಿಲ್ಲ ಎಂದು ಹೇಳಿದರು. ದ ಡಾಕ್ಟರ್ ಟೋಲ್ಡ್ ಟು ರಂಗ ದಟ್ ದ ಸ್ನೇಕ್ ವಿಚ್ ಹ್ಯಾಸ್ ಬಿಟನ್ ಟು ಗ್ರ್ಯಾಂಡ್ ಮದರ್, ಇಟ್ ಈಸ್ ನಾಟ್ ಅ ಪಾಯ್ಸನಸ್ ಸ್ನೇಕ್, ಸೊ ದೇರ್ ಈಸ್ ನೋ ಡೇಂಜರ್ ಟು ಗ್ರ್ಯಾಂಡ್ ಮದರ್. ನೆಕ್ಸ್ಟ್ ಕ್ವೆಶನ್, ರಂಗ ಯಾರನ್ನು ಸಮಾಧಾನ ಪಡಿಸಿದನು? ಟು ಹೂಮ್ ಡಿಡ್ ರಂಗ ಕನ್ವಿನ್ಸ್ಡ್? ರಂಗ ಸಾದಿಕನನ್ನು ಸಮಾಧಾನ ಪಡಿಸಿದನು. ರಂಗ ಕನ್ವಿನ್ಸ್ಡ್ ಸಾಧಿಕ್. ನೆಕ್ಸ್ಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಮೈನ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಯು ನೀಡ್ ಟು ಆನ್ಸರ್ ದೀಸ್ ಇನ್ 2 or 3 sentences. ಫಸ್ಟ್ ಕ್ವೆಶನ್, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನೆಂದನು? ವಾಟ್ ಡಿಡ್ ಸಾದಿಕ್ ಟೋಲ್ಡ್ ಟು ರಂಗ ಬೈ ಸೀಯಿಂಗ್ ದ ಸ್ನೇಕ್ ಇನ್ ದ ಬುಷ್? ದ ಆನ್ಸರ್, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ, ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ, ಸಾಯಿಸೋಣ ಎಂದು ಹೇಳಿದನು. ದಟ್ ಮೀನ್ಸ್ ಬೈ ಸೀಯಿಂಗ್ ಸ್ನೇಕ್ ಇನ್ ದ ಬುಷ್, ಸಾದಿಕ್ ಟೋಲ್ಡ್ ಟು ರಂಗ, ರಂಗ come here, I found the snake, let's kill it. Let's see the second question. ಕೋಪಗೊಂಡಿದ್ದ ಸಾದಿಕನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? How did Ranga convinced Sadik? He was angry on Ranga, no? How did Ranga convinced Sadik? Answer, ಕೋಪಗೊಂಡಿದ್ದ ಸಾದಿಕನನ್ನು ರಂಗ ಸಮಾಧಾನ ಪಡಿಸುತ್ತಾ ಹೀಗೆಂದನು, ನೋಡು ಸಾದಿಕ್, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದನು. ರಂಗ ಟೋಲ್ಡ್ ಟು ಸಾದಿಕ್ ದಟ್ it is not a first priority to kill the snake. The first priority is to take grandmother to hospital, and moreover there is no right for us to kill the snake. Now let's see the third question. ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಅದರ ಬಗ್ಗೆ ಬರೆಯಿರಿ. Here they are asking that if you have helped any other, if you have helped others, you need to write here, okay? Whatever help you have done to others, you need to write here. Answer, ನಾನು ನನ್ನ ತಂಗಿಗೆ ಓದಲು ಸಹಾಯ ಮಾಡಿದ್ದೇನೆ. I helped my sister to read. ನಾನು ನನ್ನ ಅಮ್ಮನಿಗೆ ಮನೆ ಕೆಲಸ ಮಾಡುವುದರಲ್ಲಿ ಸಹಾಯ ಮಾಡಿದ್ದೇನೆ. I helped my mother in doing household work. Now let's see ಭಾಷಾಭ್ಯಾಸ. ಸ್ವಂತ ವಾಕ್ಯ ರಚಿಸಿರಿ. You need to frame your own sentences. First one is ಜೋಪಾನ. ಜೋಪಾನ means protection. ನನ್ನ ಅಮ್ಮ ಕೊಟ್ಟಿದ್ದ ಕಾಸನ್ನು ಜೋಪಾನ ಮಾಡಿದೆ. I protected the money which was given to me from my mother. I protected the money which my mother gave to me. ನೆಕ್ಸ್ಟ್ ಒನ್ ಸಮಾಧಾನ. ನಾನು ಸಮಾಧಾನವಾಗಿ ಕೆಲಸವನ್ನು ಪೂರ್ಣಗೊಳಿಸಿದೆನು. ಐ ಪೀಸ್ಫುಲಿ ಫಿನಿಶ್ಡ್ ಮೈ ವರ್ಕ್. ಐ ಪೀಸ್ಫುಲಿ ಫಿನಿಶ್ಡ್ ಮೈ ಜಾಬ್. ತಪ್ಪು ಮೀನ್ಸ್ ರಾಂಗ್. ನಾನು ನನ್ನ ತಪ್ಪನ್ನು ತಿದ್ದಿಕೊಂಡೆನು. ಐ ಕರೆಕ್ಟೆಡ್ ಮೈ ಮಿಸ್ಟೇಕ್. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಮೈನ್. ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ. ಆಲ್ರೆಡಿ ವಿ ಲರ್ನ್ಡ್ ಆಲ್ ದೀಸ್ ವರ್ಡ್ಸ್. ಖುಷಿ ಮೀನ್ಸ್ ಹಿಗ್ಗು. ಪೊದರು ಗದರು ಅಬ್ಬರಿಸು. Now let's move on to our next main. ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿರಿ. You need to tell these words and you need to copy down these words in the space given below. The first one is Ayyo Papa. Ayyo Papa means showing pity. Prana ulisu means save life. Tappina
Arivu means realizing the mistake. Now let's see ಭಾಷಾ ಚಟುವಟಿಕೆ. ಕೆಳಗೆ ನೀಡಿರುವ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಅದರಲ್ಲಿ ಹಕಾರದಿಂದ ಪ್ರಾರಂಭವಾಗುವ ಪದಗಳನ್ನು ಗುರುತಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. That means you need to observe the given image below carefully and you need to find out the words which starts with the letter Ha. Okay, you need to identify the words which start with the letter Ha and you need to write those words in the space given below. Here you can see the bird. Bird means hakki. Here you can see the fruit. Fruit hannu. Hoovu flower. Havu snake. Hasiru. You can see the greenery, right? Hasiru green. Hullu hullu grass. Here you can see hole stream. Here hasu cow. Handi pig. Okay. Havu snake. I'm sorry for the background sounds. Havu snake. Hoovu flower. Hannu fruit. Hasu cow. Handi pig. Hakki bird. Hasiru green. Hole stream. Hullu grass. Thank you for watching this video. If you want to see more videos on Kali Kannada Class 4, please subscribe to my channel.